ಇಲ್ಲಿ ಒಂದು ಗುರುಪ್ರವೇಶಕ್ಕೆ ಕರ್ಕೊ ಬಂದಿದ್ದೀನಿ. ಫುಲ್ ಆ್ಯಂಡ್ ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದೀವಿ ನಾವು. ಸೊ ಇದು ಪ್ಲಾಸ್ಟಿಂಗ್ ಮಾಡಿದರೆ ಸಾಕು, ಪಟ್ಟಿ ಪೇಂಟ್ ಅವಶ್ಯಕತೆ ಇರಲ್ಲ ಸರ್. ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ನಿಮಗೆ ಗ್ಲಾಸ್ ಓಪನಿಂಗ್ ಸೀಲಿಂಗ್ಸು, ಆಮೇಲೆ ವಾಲ್ ಪೇಪರ್ಸ್ ಎಲ್ಲ ಪೂರ್ತಿ ಇಷ್ಟ ಆಗಿದೆ. ಪ್ರತಿಯೊಂದು ಕೂಡ ಇಷ್ಟ ಆಗಿದೆಯಾ? ಹೌದು. ಈಗ ಫೇವ್ರೆಟ್ ಪ್ಲೇಸ್ ಅಂತ ಯಾವ್ದು ಇದೆಯಾ ನಿಮ್ಗೆ ಇಷ್ಟ ಆಗಿರೋದು ಇದರಲ್ಲಿ? ಇಲ್ಲ ಫೇವರೆಟ್ ಪ್ಲೇಸ್ ಅಂತ ಎಲ್ಲ ಅಲ್ಟಿಮೇಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೀಲಿಂಗ್ POP ಮಾಡಿದ್ದೀವಿ, ವಿತ್ POP ವಿತ್ PVC ಸೀಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಇವ್ರು ತುಂಬ ವರ್ಕ್ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಮ ಬಡ್ಜೆಟಿಗೆ ತಕ್ಕನಾಗಿ ಮಾಡಿಕೊಡ್ತಾರೆ. ಫೈಗೂ ಮಾಡಿಕೊಡ್ತಾರೆ, ಮಧ್ಯ ಬಡ್ಜೆಟಾಗೂ ಮಾಡಿಕೊಡ್ತಾರೆ, ಲೋ ಬಡ್ಜೆಟಾಗೂ ಮಾಡಿಕೊಡ್ತಾರೆ. ಇದು ನೋಡೋಕ್ಕೂ ಕೂಡ ನಿಮಗೆ ಟೈಲ್ಸ್ ಮಾರ್ಬಲ್ ಥರನೇ ಕಾಣಿಸುತ್ತೆ. ಈಗ ಮನೆ ಗೃಹ ಪ್ರವೇಶ ಇವತ್ತಾಯಿತು, ಬಂದವರೆಲ್ಲ ಏನು ಹೇಳಿದ್ರು ಸರ್? ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಯಾರು ಮಾಡಿಕೊಟ್ಟರು ನಮಗೂ ಅವ್ರ ಫೋನ್ ನಂಬರ್ ಕೊಡಿ. ಓಕೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಗೋಪುರ ಕೂಡ ಮಾಡಿಕೊಟ್ಟಿದ್ದೀವಿ. ವಿತ್ ಅಷ್ಟಲಕ್ಷ್ಮಿ ಮಾಡಿಸ್ಬೇಕು ಅಂತಾನೆ ವಿತ್ ಫ್ರೇಮಿಂಗ್ ಮಾಡಿಕೊಟ್ಟಿದ್ದೀವಿ ವುಡ್ಡಲ್ಲೇ. ಇಲ್ಲಿ ಕಿಚನ್ ನೋಡ್ತಾ ಇರ್ಬೋದು, ಅವ್ರ ಪಿಸ್ತಾ ಕಲರ್ ವಿತ್ ವೈಟ್ ಕಾಂಬಿನೇಟ್ ಕೇಳಿದ್ರು, ಅದನ್ನ ಕೂಡ ಮಾಡ್ಕೊಟ್ಟಿದ್ದೀವಿ. ಚಿಮಿನಿ ಕ್ಲೋಸ್ ಆಗಿದೆ, ಎಲ್ಲ ಕಡೆನೂ ನಿಮಗೆ ಸ್ಟೋರೇಜ್ಗಳು ಸಿಗತ್ತೆ. ಇದು ಸ್ಲೈಡಿಂಗ್ ಡೋರ್ಸು ನೋಡ್ತಾ ಇರ್ಬೋದು. ಆ್ಯಂಡ್ ಅಲ್ಲಿ ನಿಮಗೆ ಇನ್ವಿಸಿಬಲ್ ಡೋರ್ಸ್ ಇದೆ ಸರ್, ವಿತ್ ಮಿರರ್ ಯೂನಿಟ್ ಇರುತ್ತೆ. ಇದ್ರ ಒಳಗೆ ನಿಮಗೆ ಸ್ಟೋರೇಜಿಂಗ್ ಯೂನಿಟ್ ಕೂಡ ಪ್ರತಿಯೊಂದು ಕೂಡ ಸಿಗುತ್ತೆ ಸರ್. ಇಲ್ಲಿ ಕೂಡ ಸೇಮ್ ಏನು ಗ್ರೌಂಡ್ ಫ್ಲೋರಲ್ಲಿ ಯೂಸ್ ಮಾಡಿದೀವೋ ಅದೇ ಥರ ಫಸ್ಟ್ ಫ್ಲೋರಲ್ಲಿ PVC ವಿತ್ POP ಸೀಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಕೆಳಗೆ ನಾವು ಹೇಗೆ ಲ್ಯಾವೆಂಡರ್ ಕಲರ್ ಯೂಸ್ ಮಾಡಿದೀವೋ ಇಲ್ಲಿ ಬ್ಲೂ ಶೇಡ್ಸ್ನ ಯೂಸ್ ಮಾಡಿದ್ದೀವಿ ವಿತ್ ಸ್ಲೈಡಿಂಗ್ ಡೋರ್ಸ್, ಲಾಫ್ಟ್. ಒಂದು ಮನೇಲಿ ನಾವು ಸ್ಲೈಡಿಂಗ್ ಡೋರ್ಸೇ ಯೂಸ್ ಮಾಡಿದ್ದೀವಿ. ವಿತ್ ಶೆಲ್ಫ್ಸ್ ಇರುತ್ತೆ ಈ ಥರ. ನೀವೇನು ಬೇಕಿದ್ರು ಲಾಕರ್ಸ್ ಸೇಮ್ ಆ ಕಡೆ ಕೂಡ ನಿಮ್ಗೆ ಅದೇ ಥರನೇ ಇರುತ್ತೆ. ಆ್ಯಂಡ್ ಇದು ಸ್ಟಡಿ ಟೇಬಲು. ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ಇದೇ ರೀತಿ ಕಂಟೆಂಟ್ಗಾಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದೀಗ MSc ಇಂಟೀರಿಯರ್ನ ಲಿಶಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಒಂದಾಗಿ ನಿಮ್ಮದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ತಿಳಿಸ್ಕೊಟ್ಬಿಡಿ ಮೇಡಮ್. ಸರ್, ಇದು MSc ಇಂಟೀರಿಯರ್ ಡೆಕರ್ ಅಂತ ಅಶ್ವಿನ್ಕುಂಟೆ ನೆಲಮಂಗಲದಲ್ಲಿ ಲೊಕೇಟ್ ಆಗಿದೆ. ಓಕೆ. ಎಲ್ಲ ವರ್ಕ್ನ ಮಾಡ್ಕೊಡ್ತೀರಾ ಮೇಡಮ್ ನೀವು? ಸರ್, ಪ್ರತಿಯೊಂದು ಇಂಟೀರಿಯರ್ಸು ಮಾಡ್ಕೊಡ್ತೀವಿ. UV ಮಾರ್ಬಲ್ ಶೀಟ್ ಆಗಿರಲಿ, ವುಡ್ ವರ್ಕ್, ಅಲ್ಯೂಮಿನಿಯಂ ವರ್ಕ್, ಪ್ರತಿಯೊಂದು ಕೂಡ ಮಾಡ್ಕೊಡ್ತೀವಿ. ಓಕೆ. ವುಡ್ ವರ್ಕ್ನ ಕೂಡ ಮಾಡ್ಕೊಡ್ತೀರಾ ಹಾಗಾದ್ರೆ? ಈಗ ಯಾವ್ದಾದ್ರು ಒಂದು ಮನೆಗೆ ತೋರಿಸ್ಕೊಡ್ಬೋದಾ ಮೇಡಮ್? ಈಗ ವುಡ್ ವರ್ಕ್ನ ಯಾವ ರೀತಿ ಮಾಡಿದ್ದೀರಾ? ತೋರಿಸ್ಕೊಡ್ತೀವಿ ಸರ್. ಸರ್, ನಾವು ಇಲ್ಲೇ ನಿಯರ್ ಬೈ ವುಡ್ ವರ್ಕ್ ಒಂದು ಮಾಡಿದ್ದೀವಿ, ಅದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಇರೋ UV ಮಾರ್ಬಲ್ ಶೀಟು, ಪ್ಯಾನಲ್ಸ್ ಅದೆಲ್ಲ ತೋರಿಸ್ಕೊಡ್ತೀನಿ ಸರ್. ನಮಗೆ ಮೊದಲಾಗಿ ಯಾವ ಪ್ರಾಡಕ್ಟ್ನ ತೋರಿಸ್ಕೊಡ್ತೀರಾ? ಸರ್, ಇದು UV ಮಾರ್ಬಲ್ ಶೀಟ್ಸು. ಸೊ ಇದು ಪ್ಲಾಸ್ಟಿಂಗ್ ಮಾಡಿದರೆ ಸಾಕು, ಪಟ್ಟಿ ಪೇಂಟ್ ಅವಶ್ಯಕತೆ ಇರಲ್ಲ ಸರ್. ಇದು ನೋಡೋಕ್ಕೂ ಕೂಡ ನಿಮಗೆ ಟೈಲ್ಸ್ ಮಾರ್ಬಲ್ ಥರನೇ ಕಾಣಿಸುತ್ತೆ ಸರ್. ಇದು UPVC ಪ್ಯಾನಲ್ಸು. ಇದನ್ನು ನೀವು ಇಂಟೀರಿಯರ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಲೈಕ್ TV ಯೂನಿಟ್ಸ್ ಆಗಿರ್ಬೋದು, ಸೀಲಿಂಗ್ಸ್ಗೆ ಯೂಸ್ ಮಾಡ್ಬೋದು, ವಾಲ್ ಮೌಂಟಿಂಗಿಗೆ ಕೂಡ ಯೂಸ್ ಮಾಡ್ಬೋದು ಸರ್. ನೆಕ್ಸ್ಟ್ ಇದು ಯಾವ ಪ್ರಾಡಕ್ಟ್ ಮೇಡಮ್? ಸರ್, ಇದು WPC ಪ್ಯಾನಲ್ಸು. ಇದನ್ನು ನೀವು ವಾಲ್ ಮೌಂಟಿಂಗ್ ಯೂಸ್ ಮಾಡ್ಬೋದು, TV ಯೂನಿಟ್ಸು, ಸೀಲಿಂಗ್ಸು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಸರ್. ಇಂಟೀರಿಯರ್ ಬೇಸಸ್ ಇದೆಲ್ಲ. ನಾನು ಹಾಗೆ ಹೇಳಿದಾಗೆ ಇಲ್ಲಿ ಒಂದು ಗುರುಪ್ರವೇಶಕ್ಕೆ ಕರ್ಕೊ ಬಂದಿದ್ದೀನಿ. ಫುಲ್ ಆ್ಯಂಡ್ ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದೀವಿ ನಾವು. ಇಲ್ಲೇ ನೋಡ್ತಾ ಇರ್ಬೋದು, ಇದು ವಾಲ್ಪೇಪರ್ ಡಿಸೈನ್ಸ್ ಮಾಡಿದ್ದೀವಿ. ಆ ಕಡೆ TV ಯೂನಿಟ್ಸ್ ಆಗಿದೆ, ಇಲ್ಲಿ ಗೋಪುರ ಕೂಡ ಮಾಡಿದ್ದೀವಿ, ಇಲ್ಲಿ ವಾಲ್ಪೇಪರ್ ಆಗಿದೆ. ಹಾಗೆ ಸೀಲಿಂಗ್ POP ಮಾಡಿದ್ದೀವಿ, ವಿತ್ POP ವಿತ್ PVC ಸೀಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಗೋಪುರ ಕೂಡ ಮಾಡಿಕೊಟ್ಟಿದ್ದೀವಿ. ವಿತ್ ಅಷ್ಟಲಕ್ಷ್ಮಿ ಮಾಡಿಸ್ಬೇಕು ಅಂತಾನೆ ವಿತ್ ಫ್ರೇಮಿಂಗ್ ಮಾಡಿಕೊಟ್ಟಿದ್ದೀವಿ ವುಡ್ಡಲ್ಲೇ. ಇಲ್ಲಿ ಕಿಚನ್ ಕೂಡ ನೀವು ಎಂಟ್ರೆನ್ಸ್ ಆಗಿದ ತಕ್ಷಣನೇ ನಿಮ್ಗೊಂದು ಪರ್ಗೋಲಾ ಯೂನಿಟ್ ಥರ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಕಿಚನ್ ನೋಡ್ತಾ ಇರ್ಬೋದು, ಅವ್ರ ಪಿಸ್ತಾ ಕಲರ್ ವಿತ್ ವೈಟ್ ಕಾಂಬಿನೇಟ್ ಕೇಳಿದ್ರು, ಅದನ್ನ ಕೂಡ ಮಾಡ್ಕೊಟ್ಟಿದ್ದೀವಿ. ಚಿಮಿನಿ ಕ್ಲೋಸ್ ಆಗಿದೆ, ಎಲ್ಲ ಕಡೆನೂ ನಿಮಗೆ ಸ್ಟೋರೇಜ್ಗಳು ಸಿಗತ್ತೆ. ಆ್ಯಂಡ್ ಇನ್ನೊಂದು ನೋಡಬೇಕಾಗಿರೋದು, ನೀವು ಇವಾಗ ಹೊಸದು ಬಂದಿರೋದು ಲ್ಯಾಮಿನೇಟು. ಆ್ಯಂಡ್ ಇದರಲ್ಲಿ ನೀವು 3 ಟೈಪ್ಸ್ ಆಫ್ ಬ್ಯಾಸ್ಕೆಟ್ಸ್ ಇರುತ್ತೆ ಆ್ಯಂಡ್ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಅದೇ ತಾನಾಗಿ ಹೋಗಿ ಕ್ಲೋಸ್ ಆಗುತ್ತೆ. ಎಲ್ಲದು ಸ್ಟೋರೇಜ್ ಇರುತ್ತೆ. ಆ್ಯಂಡ್ ಮೇನ್ಲಿ ವಿಕ್ಕರ್ ಬ್ಯಾಸ್ಕೆಟ್, ಇದು ನೀವು ಈರುಳ್ಳಿ, ಟೊಮೆಟೊ ಏನಾದರೂ ಇತ್ತು ಅಂದರೆ ಇದರಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಇದು OHS ಬಾಕ್ಸು, ಮಸಾಲಾ ಬಾಕ್ಸ್ ಎಲ್ಲ ಪ್ರತಿಯೊಂದು ಕೂಡ ಸ್ಟೋರೇಜ್ ಮಾಡ್ಕೋಬೋದು. ಹಾಗೆ ಇಲ್ಲೊಂದು ರೂಮ್ ಕೂಡ ಮಾಡ್ಕೊಟ್ಟಿದ್ದೀವಿ ವಿತ್ ಲ್ಯಾವೆಂಡರ್ ವಿತ್ ವೈಟ್ ಶೇಡ್ಸ್ ಅಂತ. ಇದು ಸ್ಲೈಡಿಂಗ್ ಡೋರ್ಸು ನೋಡ್ತಾ ಇರ್ಬೋದು. ಆ್ಯಂಡ್ ಅಲ್ಲಿ ನಿಮಗೆ ಇನ್ವಿಸಿಬಲ್ ಡೋರ್ಸ್ ಇದೆ ಸರ್, ವಿತ್ ಮಿರರ್ ಯೂನಿಟ್ ಇರುತ್ತೆ. ಇದ್ರ ಒಳಗೆ ನಿಮಗೆ ಸ್ಟೋರೇಜಿಂಗ್ ಯೂನಿಟ್ ಕೂಡ ಪ್ರತಿಯೊಂದು ಕೂಡ ಸಿಗುತ್ತೆ. ಆ್ಯಂಡ್ ಲಾಫ್ಟ್ ಕೂಡ ಇರುತ್ತೆ. ಆ್ಯಂಡ್ ಅಲ್ಲಿ ಸಿಟ್ಔಟು, ಅಲ್ಲಿ ಕೂಡ ಸ್ಟೋರೇಜಸ್ ಇರುತ್ತೆ. ಇಲ್ಲಿ ನೀವು ಸಿಟ್ಟಿಂಗ್ ಏರಿಯಾಸ್, ಇಲ್ಲಿ ಕೂಡ ಸ್ಟೋರೇಜ್ ಪಾಯಿಂಟ್ ಕೂಡ ಇದೆ ಸರ್. ಆ್ಯಂಡ್ ಇಲ್ಲಿ ಕೂಡ ಮಿಡಲ್ ಪೋರ್ಷನಲ್ಲಿ PVC ಯೂಸ್ ಮಾಡಿದ್ದೀವಿ. ಈಗ ನೀವು ಗ್ರೌಂಡ್ ಫ್ಲೋರ್ ನೋಡಿದರೆ, ಇವಾಗ ನಾನು ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಇಲ್ಲಿ ಕೂಡ ಸೇಮ್ ಏನು ಗ್ರೌಂಡ್ ಫ್ಲೋರಲ್ಲಿ ಯೂಸ್ ಮಾಡಿದ್ದೀವೋ ಅದೇ ಥರ ಫಸ್ಟ್ ಫ್ಲೋರಲ್ಲಿ PVC ವಿತ್ POP ಸೀಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗೆ ನಾವು ಹೇಗೆ ಲ್ಯಾವೆಂಡರ್ ಕಲರ್ ಯೂಸ್ ಮಾಡಿದ್ದೀವೋ ಇಲ್ಲಿ ಬ್ಲೂ ಶೇಡ್ಸ್ನ ಯೂಸ್ ಮಾಡಿದ್ದೀವಿ ವಿತ್ ಸ್ಲೈಡಿಂಗ್ ಡೋರ್ಸ್, ಲಾಫ್ಟ್. ಆ್ಯಂಡ್ ಮಧ್ಯದಲ್ಲಿ ನಿಮಗೆ PVC ಶೀಟ್ಸ್ ಇದೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಪರ್ಟಿಕ್ಯುಲರಲ್ಲಿ ಈ ಕಡೆ ಇದೆ ಮಿರರು ಆ್ಯಂಡ್ ಶೆಲ್ಫ್ಸ್ ಇದೆ ಸರ್. ಇಲ್ಲಿ ನೋಡ್ತಾ ಇರ್ಬೋದು,
ಇಲ್ಲಿ ಪಿಂಕ್ ಶೇಡ್ ತೊಗೊಂಡಿದ್ದೀವಿ, ಲ್ಯಾವೆಂಡರ್ ಬ್ಲೂ ವಿತ್ ಪಿಂಕ್ ಶೇಡು. ಇದು ಪಿಂಕ್ ಶೇಡ್ ಹುಡುಗಿಯರಿಗೆ ಕ್ರೇಜು. ಸೇಮ್ ಇಲ್ಲೂ ಸೇಮ್ ಮಿರರ್ ಆ್ಯಂಡ್ ಶೆಲ್ಫ್ ಬ್ಯಾಕ್ ಸೈಡಲ್ಲೇ ಇರುತ್ತೆ ನಿಮಗೆ. ಇದು ಕೂಡ ಸ್ಲೈಡಿಂಗ್ ಡೋರ್ ಇರುತ್ತಲ್ಲ. ಪ್ರತಿಯೊಂದು ಮನೇಲಿ ನಾವು ಸ್ಲೈಡಿಂಗ್ ಡೋರ್ಸೇ ಯೂಸ್ ಮಾಡಿದ್ದೀವಿ. ವಿತ್ ಶೆಲ್ಫ್ಸ್ ಇರುತ್ತೆ ಈ ಥರ. ನೀವೇನು ಬೇಕಿದ್ರು ಲಾಕರ್ಸ್ ಸೇಮ್ ಆ ಕಡೆ ಕೂಡ ನಿಮ್ಗೆ ಅದೇ ಥರನೇ ಇರುತ್ತೆ. ಆ್ಯಂಡ್ ಇದು ಸ್ಟಡಿ ಟೇಬಲು, ರ್ಯಾಕ್ಸ್ ಇಟ್ಟಿದ್ದೀವಿ. ಓಕೆ, ಏನಾದರೂ ಇಟ್ಕೊಳ್ಳೋಕ್ಕೆ ಥಿಂಗ್ಸ್ ಸ್ಟೋರೇಜ್ ಮಾಡಿದ್ದೀವಿ ಸರ್. ಇಲ್ಲೂ ಸೇಮ್ ಮೆಡಲ್ PVC ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ನಿಮಗೆ ಗ್ಲಾಸ್ ಓಪನಿಂಗ್ ಸೀಲಿಂಗ್ಸು, ಆಮೇಲೆ ವಾಲ್ ಪೇಪರ್ಸ್. ಫ್ರೆಂಡ್ಸ್, ನಮ್ಮ ಜೊತೆಗೆ MSA ಇಂಟೀರಿಯರ್ ಹತ್ರ ಇಂಟೀರಿಯರ್ನ ಮಾಡಿಸ್ಕೊಂಡಿರೋಂಥ ಮನೆ ಓನರ್ ಇದ್ದಾರೆ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲದಾಗಿ ನೀವು ಇವ್ರ ಹತ್ರನೇ ಯಾಕೆ ಇಂಟೀರಿಯರ್ನ ಮಾಡಿಸಿದ್ರಿ? ಬೇರೆ ಕಡೆ ಮಾಡಿಸ್ಬೋದಿತ್ತಲ್ಲ? ನಾವು ಇದು ಯೂಟ್ಯೂಬಲ್ಲಿ ಇವ್ರ ರೀಲ್ಸ್ ನೋಡಿದ್ದು, ಇವ್ರು ಭಾಳ ಚೆನ್ನಾಗಿತ್ತು. ಓಕೆ. ಮತ್ತು ಇವ್ರ ಆಫೀಸ್ಗೂ ಹೋಗಿ ನಾನು ಮತ್ತು ಅವ್ರದ್ದು ಇದಕ್ಕೂ ಹೋಗಿ ಭೇಟಿ ಕೊಟ್ಟು ಅವ್ರ ಐಟಮ್ನೆಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆ. ಅದರಿಂದ ನಾನು ಅವ್ರಿಗೆ ಇದನ್ನು ಕೊಟ್ಟಿದ್ದೀನಿ. ಓಕೆ, ಇವರು ಇಂಟೀರಿಯರ್ ಮಾಡಿರೋದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು? ಕಿಚನ್ ಇಷ್ಟ ಆಯಿತಾ ಜಾಸ್ತಿ? ವಾರ್ಡ್ರೋಬ್ ಎಲ್ಲ ಪೂರ್ತಿ ಇಷ್ಟ ಆಗಿದೆ. ಪ್ರತಿಯೊಂದು ಕೂಡ ಇಷ್ಟ ಆಗಿದೆಯಾ? ಹೌದು. ಈಗ ಫೇವ್ರೇಟ್ ಪ್ಲೇಸ್ ಅಂತ ಯಾವ್ದು ಇದೆಯಾ ನಿಮ್ಗೆ ಇಷ್ಟ ಆಗಿರೋದು ಇದರಲ್ಲಿ? ಇಲ್ಲ, ಫೇವರೇಟ್ ಪ್ಲೇಟ್ಸ್ ಅಂತ ಎಲ್ಲ ಅಲ್ಟಿಮೇಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಈಗ ನಿಮ್ಮ ರೀತಿನೇ ಬೇರೆ ಯಾರಾದರೂ ಮಾಡಿಸ್ಬೇಕು ಇಂಟೀರಿಯರ್ನ ಅಂತ ಇರ್ತಾರೆ, ಅಂಥವ್ರಿಗೆ ಇವ್ರನ್ನ ಸಜೆಸ್ಟ್ ಮಾಡ್ತೀರಾ ನೀವು? ಇವ್ರ ಕಂಪ್ನಿ ಓಕೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬ ಗ್ರಾಹಕರಿಗೂ ಹೇಳ್ತಾ ಇದ್ದೀನಿ, ಇವ್ರು ತುಂಬ ವರ್ಕ್ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಮ ಬಡ್ಜೆಟಿಗೆ ತಕ್ಕನಾಗಿ ಓಕೆ ಮಾಡಿಕೊಡ್ತಾರೆ. ಫೈಗೂ ಮಾಡಿಕೊಡ್ತಾರೆ, ಮಧ್ಯಮದ ಬಡ್ಜೆಟಾಗೂ ಮಾಡಿಕೊಡ್ತಾರೆ, ಲೋ ಬಡ್ಜೆಟಾಗೂ ಮಾಡಿಕೊಡ್ತಾರೆ. ಓಕೆ. ಈಗ ನೀವು ಇಂಟೀರಿಯರ್ ಮಾಡ್ಸೋಕ್ಕಿಂತ ಮುಂಚೆ ಬೇರೆ ಎಲ್ಲರೂ ಕೇಳಿದ್ರು ಸರ್? ಬೇರೆ ಹತ್ರ ಎಲ್ಲರೂ ಕೇಳಿದ್ದೀನಿ, 2-3 ಜನ. ಓಕೆ. ನನ್ನ ಬಡ್ಜೆಟ್ಗೆ ಇವರು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅದರಿಂದ ಇವ್ರ ಕೈಲಿ ಮಾಡಿಸಿ. ಓಕೆ. ಬೇರೆ ಹತ್ರ ಬಜೆಟ್ ಜಾಸ್ತಿ ಇತ್ತು ಯಾವ ರೀತಿ? ಹೌದು, ಬಡ್ಜೆಟ್ ನಮ್ಗಿನ್ನ ಇವ್ರಿಗೆ ಹೇಳಿದ್ಕಿಂತ ಜಾಸ್ತಿ ಇತ್ತು. ಓಕೆ. ಈಗ ಹಾಗಾದರೆ ಇಂಟೀರಿಯರ್ ನಿಮಗೆ ಪ್ರತಿಯೊಂದು ಕೂಡ ಇಷ್ಟ ಆಗಿದೆ ಅಲ್ವಾ? ಹೌದು. ಓಕೆ. ಈಗ ಮನೆ ಗೃಹ ಪ್ರವೇಶ ಇವತ್ತಾಯಿತು, ಬಂದವರೆಲ್ಲ ಏನು ಹೇಳಿದ್ರು ಸರ್? ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಯಾರು ಮಾಡಿಕೊಟ್ಟರು, ನಮಗೂ ಅವ್ರ ಫೋನ್ ನಂಬರ್ ಕೊಡಿ, ಓಕೆ, ನಾವು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಓಕೆ. ಹಾಗಾದರೆ ಈಗ ನೀವು ಕೂಡ ಸಜೆಸ್ಟ್ ಮಾಡಿದ್ರೆ ಇವರೇ ಮಾಡಿಕೊಡಿ? ಹೌದು. ನಾನು ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಕಂಪ್ನಿಲಿ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಓಕೆ. ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ, ಮಾಡಿಕೊಡಿ. MSA ಇಂಟೀರಿಯರ್. ಓಕೆ ಮೇಡಮ್, ಈಗ ಇವ್ರ ಹತ್ರನೇ ಯಾಕೆ ಮಾಡಿಸಿದ್ರಿ? ಬೇರೆ ಕಡೆ ಮಾಡಿಸ್ಬೋದಿತ್ತಲ್ಲ? ನಾವು ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ, ನಮ್ಮ ಬಜೆಟ್ಗೆ ಇವರು ಸೆಟ್ ಆದರು, ಅದಕ್ಕೋಸ್ಕರ ಇವ್ರ ಹತ್ರ ಬಜೆಟ್ ಕೂಡ ಕಡಿಮೆಗೆ ಮಾಡ್ಕೊಟ್ಟಿದ್ದಾರೆ. ಡಿಸೈನ್ ಕೂಡ ನೀವು ಹೇಳ್ದಂಗೆ ಮಾಡ್ಕೊಟ್ಟಿದ್ದೀರಾ? ಕರೆಕ್ಟ್.